ಹಾಯ್, ಕೇದವರು ನೀಟ್ ಹಾಗೆ KCET ವಿದ್ಯಾರ್ಥಿಗಳಿಗೋಸ್ಕರ ಒಂದು ಅಪ್ಡೇಟ್ ಅನ್ನ ನೀಡಿದರೆ ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್. ವಿಡಿಯೋ ಈಗಲೇ ಲೈಕ್ ಮಾಡಿ. ಸರಿ, ಈಗ ವಿಷಯ ತಿಳ್ಕೊಳ್ತಾ ಹೋಗೋದಾದ್ರೆ, ಈಗ ಏನು ಆಪ್ಷನ್ ಎಂಟ್ರಿ ಗೈಡ್ ಅಂತ ರಿಲೀಸ್ ಮಾಡಿದರೆ ನೀಟ್ ಹಾಗೆ KCET ವಿದ್ಯಾರ್ಥಿಗಳಿಗೆ ಅದರಲ್ಲಿ ಏನೇನಿದೆ ಅಂತ ನಿಮಗೆ ಶಾರ್ಟ್ ಆಗಿ ಹೇಳೋದಾದ್ರೆ, ಈಗ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ವಿದ್ಯಾರ್ಥಿಗಳು ಯಾವ್ಯಾವ ವಿಷಯಗಳನ್ನ ಗಮನದಲ್ಲಿ ಇಟ್ಕೊಂಡು ಆಪ್ಷನ್ ಎಂಟ್ರಿ ಮಾಡಬೇಕು, ಹಾಗೆ ಆಪ್ಷನ್ ಎಂಟ್ರಿ ಏನಿದೆ ಅದನ್ನ ಮಾಡೋದಕ್ಕೆ ಕಾಲೇಜ್ ಲಿಸ್ಟ್ ಮಾಡ್ಕೊಳ್ಬೇಕಲ್ವಾ, ಕಾಲೇಜ್ ಲಿಸ್ಟ್ ಮಾಡ್ಕೊಳ್ಳೋದಕ್ಕೆ ಯಾವ್ಯಾವ ವಿಷಯಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ಈ ಎಲ್ಲ ವಿಷಯಗಳನ್ನ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಹಾಗೆ ಆಪ್ಷನ್ ಎಂಟ್ರಿಗೆ ಸಂಬಂಧಿಸಿದ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂದ್ರೆ, ಆಪ್ಷನ್ ಎಂಟ್ರಿಗೆ ಯಾವುದೇ ಲಿಮಿಟ್ ಇರಲ್ಲ. ಸೊ ನಿಮಗೆ ಎಷ್ಟು ಕಾಲೇಜಸ್ ಬೇಕೋ, ಎಷ್ಟು ಕೋರ್ಸ್ ಬೇಕೋ ಅವುಗಳನ್ನೆಲ್ಲ ಆ್ಯಡ್ ಮಾಡಬಹುದು. ಸೊ ಈ ರೀತಿ ಹಲವಾರು ಡೀಟೇಲ್ಸ್ ಏನಿದೆ ಅದು ಈ ಆಪ್ಷನ್ ಎಂಟ್ರಿ ಗೈಡಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಕೇದವರ ಅಫಿಷಿಯಲ್ ವೆಬ್ಸೈಟಲ್ಲಿ ಇದೆ. ನಂತರ ಇದರಲ್ಲಿ ಇರುವಂತಹ ಎಲ್ಲ ಪಾಯಿಂಟ್ಸನ್ನು ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಂದರೆ ಹಿಂದಿನ ಕೆಲವು ವಿಡಿಯೋಗಳನ್ನು ಚೆಕ್ ಮಾಡಿ ನೋಡಿದರೆ, 1 ವೀಕ್ ಆರ್ 2 ವೀಕ್ ಹಿಂದಿನ ವಿಡಿಯೋಗಳನ್ನು ಈ ಚಾನಲ್ ಚೆಕ್ ಮಾಡಿದ್ರೆ ನಿಮಗೆ ಎಲ್ಲ ವಿಷಯಗಳನ್ನು ನಾನು ಎಕ್ಸ್ಪ್ಲೈನ್ ಮಾಡಿ ಆಗಿದೆ ಆಲ್ರೆಡಿ. ನನಗೆ ಗೊತ್ತು ಅಂತ ಹೇಳಿದ್ರೆ ಕೇದವರು ಅಂದರೆ ಹಿಂದಿನ ವರ್ಷ ಎಲ್ಲ ಸೇಮ್ ಪ್ರೊಸೀಜರ್ನೇ ಫಾಲೋ ಮಾಡ್ತಿದ್ರು. ಸೊ ಅದನ್ನು ಆಧಾರವಾಗಿ ಇಟ್ಕೊಂಡು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋ ಮೊದಲೇ ನಿಮಗೆ ಗೊತ್ತಿರಲಿ ಅಂತ ಎಲ್ಲವನ್ನು ಕೂಡ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ವಿಡಿಯೋಗಳನ್ನು ಚೆಕ್ ಮಾಡಿ, ಇದು ಕೂಡ ಇಂಪಾರ್ಟೆಂಟ್. ಡೌನ್ಲೋಡ್ ಮಾಡಿಕೊಂಡು ಓದಿ, ಓಕೆನಾ. ಮತ್ತೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಾಗಿದೆ, ಬಟ್ ಎಲ್ಲವನ್ನು ಕೂಡ ಒಂದೇ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿ, ವಿಡಿಯೋ ಬೇಕು ನಿಮಗೆ ಅಂತ ಹೇಳಿ ಇದ್ರೆ ನಾನು ಮತ್ತೊಮ್ಮೆ ಬೇಕಿದ್ರೆ ಎಲ್ಲ ಡೀಟೇಲ್ಸನ್ನು ಒಂದೇ ವಿಡಿಯೋದಲ್ಲಿ ಕವರ್ ಮಾಡಿ ನಿಮಗೆ ತಿಳಿಸ್ತೀನಿ. ಸೊ ಆ ರೀತಿ ವಿಡಿಯೋ ಬೇಕಿದ್ರೆ ಅದನ್ನು ಕನ್ನಡ ತಿಳಿಸಿ. ನಂತರ ಇದಿಷ್ಟು ಅಪ್ಡೇಟ್ ಆಗಿತ್ತು. ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.